ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ದೆಹಲಿಗೆ ತೆರಳಲಿರುವ ಸಿಎಂ ಮಾಜಿ ಸಿಎಂ ಡಿಕೆಶಿ ದೆಹಲಿಗೆ ತಲುಪುವ ಮೊದಲೇ ದೆಹಲಿಯತ್ತ ಶಾಸಕರು, ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ ಸಚಿವಾಕಾಂಕ್ಷಿಗಳು. ಶಾಸಕರಾದ ಪುಟ್ಟರಂಗ ಶೆಟ್ಟಿ, ಕೆಸಿ ವೀರೇಂದ್ರ ಪಪ್ಪಿ ದೆಹಲಿಗೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಸಿಎಂ ಮತ್ತೆ ಮಾಜಿ ಸಿಎಂ ಇಬ್ರೂ ಸಹ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗ ಅವರ ಹಿಂದೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಸಹ ಪ್ರಯಾಣವನ್ನ ಬೆಳೆಸಿರುವುದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಇದಕ್ಕೂ ಮೊದಲು ಸಹ ದೆಹಲಿಗೆ ಹೋಗಿ ಬಂದಿದ್ರು, ಆದರೆ ಯಾವುದೇ ಬದಲಾವಣೆಗಳು ಕಾಣ್ತಿರ್ಲಿಲ್ಲ. ಮೊದಲೇ ಒಂದು ಹೈಕಮಾಂಡ್ ಅವರು ರಾಜ್ಯಕ್ಕೆ ಬಂದಾಗಲೇ ಸಾಕಷ್ಟು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಂತಿಂಥವರು ಪಕ್ಷಕ್ಕೋಸ್ಕರ ದುಡಿದಿದ್ದವರು ಹಿರಿಯರಿದ್ದಾರೆ ಎನ್ನುವಂಥ ಮಾತುಗಳನ್ನು ಸಹ ಹೇಳಿದ್ದಾರೆ. ಒಂದು ಸಾಕಷ್ಟು ಸಿದ್ದರಾಮಯ್ಯನವರ ಮನವೊಲಿಸುವ ಜೊತೆಗೆ ಡಿಕೆಶಿ ಅತ್ಯಾಪ್ತರು ಸಹ ಅವರ ಬೆನ್ನ ಹಿಂದೆ ನಿಂತು ಕೆಲಸವನ್ನ ಮಾಡಿದವರು ಸಹ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಮಗೊಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡೆಯಲು ಹಿರಿಯರು ಜೊತೆಗೆ ಹೊಸಬ್ರು ಯುವ ಶಾಸಕರು ಸಹ ಈಗಾಗಲೇ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲೂ ಕೆಲವರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇವಾಗ ನೀವೇ ನೋಡ್ತಾ ಇರಬಹುದು, ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಪ್ರವಾಸದ ನಂತರ ಸಚಿವಾಕಾಂಕ್ಷಿಗಳ ಗೊಂದಲ ಮತ್ತು ಕುತೂಹಲಕ್ಕೆ ಸಂಪೂರ್ಣವಾದಂತಹ ಬ್ರೇಕ್ ಬೀಳುವಂತ ಸಾಧ್ಯತೆ ಇರಬಹುದು. ಯಾವಾಗ ಹಾಗಾದ್ರೆ 2ನೇ ಲಿಸ್ಟ್ ಬಿಡುಗಡೆ ಆಗುತ್ತೆ, ಯಾರಿಗೆ ನಿರಾಸೆ ಉಂಟಾಗುತ್ತೆ? ಸಿಎಂ ಡಿಕೆಶಿ ದೆಹಲಿಗೆ ತಲುಪುವ ಮೊದಲೇ ಶಾಸಕರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಬ್ರು ಸಹ ಸಿಎಂ ಮತ್ತೆ ಮಾಜಿ ಸಿಎಂ ಇಬ್ರು ಸಹ ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಾನ್ ಮುಂದೆ ತಾನ್ ಮುಂದೆ ಅಂತ ಶಾಸಕರು ಸಹ ಪೈಪೋಟಿಗೆ ಇಳಿದಿದ್ದಾರೆ. ನಂದು ಯಾವುದೇ ರಾಜಕಾರಣದ ಕೆಲಸಕ್ಕೆ ಏನು ಹೋಗ್ತಾ ಇಲ್ಲ. ನಾನು ನನ್ನ ಖಾಸಗಿ ಕೆಲಸಕ್ಕೋಸ್ಕರ ಡೆಲ್ಲಿಗೆ ಹೋಗುವಂತ. ಇಲ್ಲ, ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ನಾನು ಯಾವುದೇ ಸಚಿವ ಆಕಾಂಕ್ಷಿ ಅಲ್ಲ ಅಂತ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಮೋಸ್ಟ್ಗಳು ಇದ್ದಾರೆ 3 ಜನ. ಅದರಿಂದ ನಾನು ಯಾವುದೇ ಸಚಿವಾಕಾಂಕ್ಷಿ ಅಲ್ಲ ಅನ್ನುವಂಥದ್ದು ನಾನು ಹಿಂದೆನೂ ಹೇಳಿದ್ದೀನಿ. ಇದು ನನ್ನ ಖಾಸಗಿ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀನಿ. ಅಲ್ಲ, ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ 7 ಬಾರಿ ಗೆದ್ದಿರುವಂತ NY ಗೋಪಾಲಕೃಷ್ಣ ಸಾಹೇಬ್ರಿದ್ದಾರೆ, 4 ಬಾರಿ ಗೆದ್ದಿರುವಂತ ಗೋವಿಂದಪ್ಪ ಸಾಹೇಬ್ರಿದ್ದಾರೆ, 3 ಬಾರಿ ಗೆದ್ದಿರುವಂತ ರಘುಮೂರ್ತಿ ಸಾಹೇಬ್ರಿದ್ದಾರೆ. ಇವರೆಲ್ಲ ಸೀನಿಯರ್ಗಳು ಇರೋದ್ರಿಂದ ನಾನೇನು ಫಸ್ಟ್ ಟೈಮರು ಕೇಳಬಾರದು ಅನ್ನುವಂಥದ್ರಿಂದ ನಾನು ಖಾಸಗಿಯಾಗಿ ನಾನು ದಿಲ್ಲಿಗೆ ಪ್ರಯಾಣ ಮಾಡ್ತೀನಿ. ನನ್ನ ಹೆಸರು ಇಲ್ಲಿವರೆಗೂ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ತಮ್ಮಳಿಗೆ ಏನಾದ್ರೂ ಗೊತ್ತಿದ್ರೆ ನನಗೆ ಸಾರಿ. ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನಂದು ಯಾವುದೇ ರಾಜಕಾರಣದ ಕೆಲಸಕ್ಕೆ ಏನು ಹೋಗ್ತಾ ಇಲ್ಲ. ನಾನು ನನ್ನ ಖಾಸಗಿ ಕೆಲಸಕ್ಕೋಸ್ಕರ ಡೆಲ್ಲಿಗೆ ಹೋಗುವಂತ. ಇಲ್ಲ, ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ನಾನು ಯಾವುದೇ ಸಚಿವ ಆಕಾಂಕ್ಷಿ ಅಲ್ಲ ಅಂತ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಮೋಸ್ಟ್ಗಳು ಇದ್ದಾರೆ 3 ಜನ. ಅದರಿಂದ ನಾನು ಯಾವುದೇ ಸಚಿವಾಕಾಂಕ್ಷಿ ಅಲ್ಲ ಅನ್ನುವಂಥದ್ದು ನಾನು ಹಿಂದೆನೂ ಹೇಳಿದ್ದೀನಿ. ಇದು ನನ್ನ ಖಾಸಗಿ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀನಿ. ಅಲ್ಲ, ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ 7 ಬಾರಿ ಗೆದ್ದಿರುವಂತ NY ಗೋಪಾಲಕೃಷ್ಣ ಸಾಹೇಬ್ರಿದ್ದಾರೆ, 4 ಬಾರಿ ಗೆದ್ದಿರುವಂತ ಗೋವಿಂದಪ್ಪ ಸಾಹೇಬ್ರಿದ್ದಾರೆ, 3 ಬಾರಿ ಗೆದ್ದಿರುವಂತ ರಘುಮೂರ್ತಿ ಸಾಹೇಬ್ರಿದ್ದಾರೆ. ಇವರೆಲ್ಲ ಸೀನಿಯರ್ಗಳು ಇರೋದ್ರಿಂದ ನಾನೇನು ಫಸ್ಟ್ ಟೈಮರು ಕೇಳಬಾರದು ಅನ್ನುವಂಥದ್ರಿಂದ ನಾನು ಖಾಸಗಿಯಾಗಿ ನಾನು ದಿಲ್ಲಿಗೆ ಪ್ರಯಾಣ ಮಾಡ್ತೀನಿ. ನನ್ನ ಹೆಸರು ಇಲ್ಲಿವರೆಗೂ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ತಮ್ಮಳಿಗೆ ಏನಾದ್ರೂ ಗೊತ್ತಿದ್ರೆ ನನಗೆ